ಒಬ್ಬರು ಎಲ್ಲ ಮುಂಚೆ ಮಾಡ್ತಿದ್ರು, ಬೇಜಾರಾಗಿತ್ತು. ಈಗ ಹೊಸ ಬಂದಿದೆ, ಕೈ ತುಂಬ ದುಡ್ಡು ಇದಾದೆ. ಈ ಪೀಕ್ ಅವರನ್ನು ಕೊಡೋದು ಅದು ಕೊಡೋದು ನಮ್ಗೆ ಅದು ಬೇಕಾಗಿಲ್ಲ. ನಮಗೆ ಈ ಓಲಾ ಒಬ್ಬರಲ್ಲಿ 10 ಡ್ಯೂಟಿ ಮಾಡೋದು, 4 ಡ್ಯೂಟಿ ಮಾಡೋದು ನಮಗೆ ಸಾಕು. ಅದೇ ಖುಷಿ ಆಯ್ತಾರೆ. ಇವಾಗ ಪೀಕರಲ್ಲಿ 1,000 ಕೊಟ್ಟಂತ ಹೋಗೋದು, ಆಮೇಲೆ ಬೆಳಿಗ್ಗೆ ಸಂಜೆ ಕುತ್ಕೊಳ್ಳೋದು, ಅವೆಲ್ಲ ಬೇಡ ಬಿಟ್ಬಿಡಿ. 2,000 ಮಾಡಿ 2,000 ನಿನ್ಗೆ ಒಂದು ಡ್ರೈವರ್ ಹೇಳಿದೆಲ್ಲ, ಇದು ಮುಂದಕ್ಕೆ ಕ್ಲಿಕ್ ಆದ್ರೆ ನಮ್ಮ ಡ್ರೈವರ್ಗಂತೂ ತುಂಬಾ ಒಳ್ಳೇದು. ನಾವು 20 ವರ್ಷ ಸರ್ವಿಸು, ಕಸ್ಟಮರ್ ಖುಷಿ ಆಯ್ತಾರೆ. ಲೋಕೇಶ್, ನಾವು ಸ್ವಿಫ್ಟ್ ಡಿಸೈರ್. ಮಾಮೂಲಿ ಸರ್, ಹಿಂಗೆ ಓಲಾ ಒಬ್ಬರು ಎಲ್ಲ ಮುಂಚೆ ಮಾಡ್ತಿದ್ದು. ಇವಾಗೆಲ್ಲ ನಾವು ಮಾಡಿ ಸುಮಾರು ದಿನ ಬಿಟ್ಟಿದ್ದು, ಬೇಜಾರಾಗಿತ್ತು. ಈಗ ಹೊಸ ಬಂದಿದೆ, ನೋಡೋಣ ಖುಷಿ ಮಾಡ್ತಾ ಇದೀವಿ. ಭಾರಿ ಖುಷಿ ಆಗಿದೆ, ಕೈ ತುಂಬ ದುಡ್ಡು ಇದಾದೆ. ಒಳ್ಳೆ ಆಪ್ ಮಾತ್ರ. ಇದೇ ತರ ಮುಂದೆ ನಮ್ಮ ಡ್ರೈವರ್ಗಳ ನೋಡ್ಬೇಕು. ಹೇಳ್ತೀವಿ ಕೇಳ, ತುಂಬಾ ಆಡಿ ಉಪಯೋಗಿಸಿ ತುಂಬಾ ಒಳ್ಳೇದು. ಇದು 1.5 ತಿಂಗಳು ಮಾಡ್ತಾ ಇದೆ. ಹೆಚ್ಚು ಕಮ್ಮಿ ಇಲ್ಲ ಅಂದ್ರೆ 10,000 ಮಾಡಿದೆ. 10,000 ಮಾಡಿದೆ ಸರ್. ನಮಗೆ ಮೀಟರ್ ಒಂದು ಮುಖ್ಯ, ಗೌರ್ಮೆಂಟ್ ಮೀಟರ್ ಇರೋದು. ಆಕ್ಚುಲಿ ಹಿಂಗೆ ಇದೇ ಇರ್ಬೇಕು ನಮ್ಗೆ. ನಂಗೆ ಫಸ್ಟ್ ಇದೆ, ನಂಗೆ ಇಷ್ಟ ಆಗಿದ್ದು. ಈ ಪೀಕ್ ಅವರನ್ನು ಕೊಡೋದು ಅದು ಕೊಡೋದು ನಮ್ಗೆ ಅದು ಬೇಕಾಗಿಲ್ಲ. ನಮ್ಗೆ ಈಗ 10 ಡ್ಯೂಟಿ ಮಾಡೋದಕ್ಕೆ 4 ಡ್ಯೂಟಿ ಮಾಡೋದು ಸಾಕು ನಮ್ಗೆ. ಬೆಳಿಗ್ಗೆ 6 ಗಂಟೆ ಬಂದು ಸಂಜೆ 6 ಗಂಟೆ ಮನೆ ಬರೋದು ಸಾಕು. ರಾತ್ರಿ ದುಡ್ಡು ಒಂದೇ, ಆ ದುಡ್ಡು ಒಂದೇ. ನೋಡೋ ಮನೆ ಕಳೋದು, ಹೆಂಡತಿ ಮಕ್ಳು ಇರ್ತವೆ, ಅವ್ರು ಬಿಡೋದು. ಈ ಆಪ್ ಬಂದ್ರೆ ನಮ್ಗೆ ಆತರ ಇಲ್ಲ. ಈಗ ಈ ಓಲಾ ಒಬ್ಬರಲ್ಲಿ 10 ಡ್ಯೂಟಿ ಮಾಡೋದು, 4 ಡ್ಯೂಟಿ ಮಾಡೋದು ನಮ್ಗೆ ಸಾಕು. ಅದೇ ಖುಷಿ ಆಯ್ತಾರೆ. ಇವಾಗ ನಮ್ ಚಾಲಕರೆಲ್ಲ ತಿಳ್ಕೋಬೇಕು. ಈಗ ಮಾತ್ರ ಎಲ್ಲ ಮಾಡಿ ತುಂಬಾ ಒಳ್ಳೇದು. ಈ ಒಬ್ಬರು ಎಲ್ಲ ಬಿಟ್ಬಿಡಿ, ಅಷ್ಟೇ ಮುಗಿ ಕಥೆಯಿಂದ. ಇದೊಂದು ಇಂಪ್ರೂವ್ ಆದ್ರೆ ನಮ್ಮ ಕಂಪ್ನಿಗಳು ಕೇಳ್ತೇನೆ, ಕಂಪ್ನಿಗೆ ನಿಮ್ಗೆ ಹೇಳ್ತಾ ಇರೋದು, ಆದಷ್ಟು ಬೇಗ ಎಲ್ಲ ಕಡೆ ಸ್ವಲ್ಪ ಇದು ಮಾಡಿ. ಮತ್ತೆ ಈಗ ಏರ್ಪೋರ್ಟು, ಮೆಜೆಸ್ಟಿಕ್ ಕಡೆ ನಮ್ಮ ಡ್ರೈವರ್ ಬೇಜಾನ್ ಜನ ಇರ್ತಾರೆ, ಅಲ್ಲೆಲ್ಲ ನಾವೆಲ್ಲ ತೋರಿಸ್ಬೇಕು. ನಾವು ಆದಷ್ಟು ಮಾಡ್ತಾ ಇದೀವಿ. ಬೇಜಾನ್ ಕಸ್ಟಮರ್ ನೋಡಿ, ನಮ್ದು ಹೊಸಕೋಟೆ ಕಾಡ್ಗೋಡೆ ಕಡೆ ಮನೆ, ಅಲ್ಲಿರೋ ಕಸ್ಟಮರ್ಗೆ ಆಲ್ಮೋಸ್ಟ್ ಇದೆಲ್ಲ ಇದು ಮಾಡಿದ್ವಿ ನೋಡಿ. ನನ್ನ ಗ್ರೂಪ್ ನನ್ನ ದುಡ್ಡು ಡ್ಯೂಟಿ ಮಾಡೋದಲ್ಲ, ಬರೀ ಹತ್ತಿ ಹೊಸಕೋಟೆ, ಹತ್ತಿ ಬೆಲೆ, ಬರೀ ಸಚಾಪುರ ಆ ಕಡೆಯಿಂದ ನಮ್ಗೆ ಗೊತ್ತಿರೋ ಮಾಡ್ತಾರೆ. ಸುಮಾರು ಜನ ಕನೆಕ್ಟ್ ಮಾಡಿದೀನಿ ಸರ್. ಅವರು ಬುಕಿಂಗ್ ಕೇಳ್ತಾರೆ, ಆ ಬುಕಿಂಗ್ ಓಪನ್ ಇದೆಯಾ ಮನೆ ಕೇಳಿದ್ರು. ಸರ್ ಲಾಂಚ್ ಆಯ್ತಾ ಇದೆ, ವಾರ ಲಾಂಚ್ ಆಗಿದೆ ಅಂತ ಹೇಳಿದೀನಿ. ಅಲ್ಲ, ನಿಮ್ಗೆ ಆನ್ಲೈನ್ ಬುಕಿಂಗ್ ಬೇಕಾ ಅಥವಾ ಬಂದಿರೋ ಅಂತ ಆನ್ಲೈನ್ ಬುಕಿಂಗ್ ಎಲ್ಲ ಬಳಸ್ಕೊಂಡು ಲಾಭ ಮಾಡ್ಕೊಳ್ತೀವಿ? ನಮ್ಮ ಹಂಗ ಎರಡು ಮಾಡಕ್ ಆಗಲ್ಲ. ಪ್ರತಿಯೊಂದು ಕಸ್ಟಮರು ಒಪ್ಪಲ್ಲ ಅದು. ಯಾಕಂದ್ರೆ ಕಸ್ಟಮರ್ಗೆ ಕಮ್ಮಿ ರೇಟ್ ಅಲ್ಲಿ ಇರ್ಬೇಕು, ಡ್ರೈವರ್ಗೆ ಜಾಸ್ತಿ ದುಡ್ಡು ಬೇಕು. ನಾನು 24 ರೂಪಾಯಿ ಕೊಟ್ಬಿಟ್ಟು ಕಸ್ಟಮರ್ ಅಪ್ಲಿಕೇಶನ್ ಕೊಟ್ರೆ ಕಸ್ಟಮರ್ ನಮ್ಮ ಅಪ್ಲಿಕೇಶನ್ ಯಾವಾಗ್ಲೂ ಬಳಸಲ್ಲ ಸರ್. ಮಾಡಿಸ್ತಾರೆ, ನೀವು ಅಂದ್ರೆ ತಪ್ಪದು. ಹಂಗೂ ಬಳಸಿದ್ರು ಯಾವ ಹೇಳ್ತೀನಿ ಕೇಳಿ, ಇಲ್ಲಿ ಯಾರು ಓಲಾ ಊಬರ್ ಮಾಡಲ್ಲ. ಈಗ ಅರ್ಜೆಂಟ್ ಹೋಗ್ಬೇಕು ಕಸ್ಟಮರ್, ಈಗ ಅರ್ಜೆಂಟ್ ಆಫೀಸ್ ಹೋಗ್ಬೇಕು, ಯಾವ ಸಿಗ್ತಲ್ಲ ಗಾಡಿ, ಅದ್ ನಿಮ್ ತಗೋತಾರೆ. 1,000 ರೂಪಾಯಿ 2,000 ರೂಪಾಯಿ ಕೊಟ್ಟಿರ್ತಾರೆ. ಅವಾಗ ನೀವು ಅನ್ಕೋಬಿಡಿ, ಅಪ್ಲಿಕೇಶನ್ ಇರ್ಲೇಬೇಕು. ನೀವು ಬುಕ್ ಮಾಡಲ್ಲ, ಜಾಸ್ತಿ ರೇಟ್ ಬಂದ್ಬಿಡಿ. ನೀವು ಓಲಾದನು ಊಬರನ್ನು ಪೀಕ್ ಟೈಮಲ್ಲಿ ಬರೀ 10 ಕಿಲೋಮೀಟರ್ 600 ರೂಪಾಯಿ ಬಿಲ್ ಮಾಡ್ತಾನೆ, 30-35 ರೂಪಾಯಿ ಮಾಡ್ತಾರೆ ಒಂದ್ ಟೈಮು. ಆಯ್ತಾ, ಅದು ನೋಡ್ತಾರೆ ಸಾಕು. ಇದ್ರಲ್ಲಿ ಒಳ್ಳೆ ನಮ್ಗೆ ಒಳ್ಳೆ ಆಪ್ ಇದೆ, ಚೆನ್ನಾಗಿದೆ ಕಿಲೋಮೀಟರ್. ಆಮೇಲೆ ಮೋಸ ಇಲ್ಲ, ಕುತ್ಕೊಂಡ್ರೆ ಮೀಟರ್ ಹಾಕ್ತಿವಿ, ಡ್ರಾಪ್ ಆದ್ಮೇಲೆ ಮೀಟರ್ ಕಂಪ್ಲೀಟ್ ಮಾಡ್ತೀವಿ. ಮೋಸ ಇಲ್ವಲ್ಲ, ಚೆನ್ನಾಗಿದೆ ಸರ್. ಅದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಇರ್ಬೇಕು, ಇದು ಇರ್ಬೇಕು, 2 ಇರ್ಬೇಕು, ಒಳ್ಳೇದು. ಈ ಅಪ್ಲಿಕೇಶನ್ ಬಳಸ್ಬೇಕಾದ್ರೆ ಚಾಲಕರುಗಳಿಗೆ ಕಸ್ಟಮರ್ಗಳು ಬುಕ್ ಮಾಡಿದಾಗ ಡ್ರೈವರ್ಗಳು ಅಕ್ಸೆಪ್ಟ್ ಮಾಡಲ್ಲ ಅಂತ ಒಂದು ದೊಡ್ಡ ಪ್ರೇಮ್ ಇದೆ. ಅದಕ್ಕೋಸ್ಕರ ಚಾಲಕರಿಗೆ ಏನ್ ಹೇಳ್ತೀರಾ ಸರ್? ಅದೇ ನಮ್ ಡ್ರೈವರ್ ತಪ್ಪು ಮಾಡ್ತಾರೆ. ಇಲ್ಲಿ ಹೆಂಗ್ ಮಾಡ್ತಾರೆ ಅಂದ್ರೆ, ಸ್ವಲ್ಪ ದುರಾಸೆ ಮಾಡ್ತಾರೆ. ಇಂಥ ಆಪ್ಗಳನ್ನ ನಾವು ಸಿಕ್ಕಾವ್ರೆ ಚೆನ್ನಾಗಿ ಬೆಳೆಸ್ಬೇಕು. ಅದ್ ಬಿಟ್ಬಿಟ್ಟೆ ಪೀಕರಲ್ಲಿ 1,000 ಕೊಟ್ಟಂತ ಹೋಗ್ಬಿಡೋದು, ಆಮೇಲೆ ಬೆಳಿಗ್ಗೆ ಸಂಜೆ ಕುತ್ಕೊಳ್ಳೋದು, ಅವೆಲ್ಲ ಬೇಡ ಬಿಟ್ಬಿಡಿ. ಇವಾಗೆಲ್ಲ ಬೆಳೆಸಿ ಸಾಕಾಗ್ಬಿಡೋದೆ. ರಾಪಿಟು ಸುಮಾರು ಕಂಪ್ನಿಗಳೆಲ್ಲ ನಮ್ ಡ್ರೈವರ್ ಬೆಳೆಸ್ಕೊಂಡು ಎಲ್ಲ ಸುಸ್ತಾಗ್ಬಿಡೋದು ಇವಾಗ. ಆಮೇಲೆ 1,000 ರೂಪಾಯಿ ಹೋದ್ರೆ, ಈಗ 1,000 ರೂಪಾಯಿ ಬಿಲ್ ಮಾಡಿದ್ರೆ 300 ರೂಪಾಯಿ ತಿನ್ಕೋತಾನೆ. ಇದ್ರಲ್ಲಿ ಹಂಗಲ್ವಲ್ಲ. 2,000 ಮಾಡಿ 2,000 ನಿನ್ಗೆ ಒಂದೊಂದು ನಾನು ಹೇಳ್ತೀನಿ. ಹತ್ತಿಬೇರಿಂದ ನಾನು ಮೈಸೂರಿಗೆ ಹೋಗಿದ್ದೆ, 4,200 ರೂಪಾಯಿ ಹೊಡಿತು. ಅದರಲ್ಲಿ 600 ರೂಪಾಯಿ ಟೋಲ್ ಆಯ್ತದೆ. ನಾನು 300 ರೂಪಾಯಿ ಮೇಡಮ್ಗೆ ಡಿಸ್ಕೌಂಟ್ ಕೊಟ್ಟೆ. ಅಷ್ಟೇ ಹೇಳಿದೆ, ಮೇಡಮ್ ಹಿಂಗೆ 3,000 ರೂಪಾಯಿ ನಮ್ಗೆ ಲಾಸ್ ಆಯ್ತದೆ ಓಲಾದ ಬರೋದು, ನಮ್ಮ ಕಡೆ ಡ್ಯೂಟಿ ಸಿಕ್ಕಲ್ಲ, ಹಿಂಗೆ ಆಗ್ತೀನಿ. ಹಿಂಗೆ ಸರ್ ಗೌರ್ಮೆಂಟ್ ಮೀಟರ್ ಬೇಕಾದ್ರೆ ಏನು ಹೆಚ್ಚು ಕಮ್ಮಿ. ಅವ್ರು ತುಂಬಾ ಖುಷಿ ಬಿದ್ರು. ಅದೇ ಪೀಕಿನ ತಿರ್ಗಾ ಶುಕ್ರವಾರ ಆಯ್ತು, ಅವರೇ ಫೋನ್ ಮಾಡ್ತೀನಿ ಅಂತ ಹೇಳಿದ್ದಾರೆ. ನೋಡಿ, ಇದು ನೋಡಿ ಹಿಂಗೆ ನಮ್ಮ ಚಾಲಕರು ನಿಧಾನ ಮಾತಾಡ್ಬೇಕು, ಕಸ್ಟಮರ್ ಹತ್ರ ನಿಧಾನ ಕೇಳ್ಬೇಕು. ಇಂಥ ಕಂಪ್ನಿ ಯಾರು ಬರೋದ ಸರ್? ಇಂಥ ಧೋರಣೆ ಹೇಳಿದೆಲ್ಲ, ಇದು ಮುಂದಕ್ಕೆ ಕ್ಲಿಕ್ ಆದ್ರೆ ನಮ್ಮ ಡ್ರೈವರ್ಗಂತೂ ತುಂಬಾ ಒಳ್ಳೇದು. ಮತ್ತೆ ಡ್ರೈವರ್ಗಳಿಗೆಲ್ಲ ಆನ್ಲೈನ್ ಬುಕಿಂಗ್ ಬೇಕು, ಇವಾಗಲೇ ಬುಕಿಂಗ್ ಬೇಕು, ಆನ್ ಮಾಡಿದ ತಕ್ಷಣ ಹಂಗೆ ದಿನ 110 ಬುಕಿಂಗ್ ಬಂದ್ಬಿಡ್ಬೇಕು, ಈ ತರ ಯೋಚನೆ ಮಾಡೋದು ಸರ್. ಅವ್ರು ಯಾರು ಜಮಾನ್ ಡ್ಯೂಟಿ ಮಾಡಿ, ನಾವು 20 ವರ್ಷ ಸರ್ವಿಸು ಈ ಡಿಪಾರ್ಟ್ಮೆಂಟ್ ಟ್ರಾವೆಲ್ಸ್ ಮಾಡಿ ಎಲ್ಲ ಮಾಡಿ ನಮ್ ಗಾಯನಗರ ಬೇರೆ ಅರದ್ಬಿಟ್ಟು ನಾವು ಏನಪ್ಪಾ ಅಂತಂದ್ರೆ, ನಮ್ ಡ್ರೈವರ್ಗಳು ಅದೇ ಆಸೆ ಬೀಳಕ್ ಸರ್ ಈ ಪರಿಸ್ಥಿತಿ ಬಂದಿರೋದು. ನೀವ್ ಹೇಳೋದು ಇನ್ಸೆಂಟಿವ್ ಮತ್ತೆ ಜಾಸ್ತಿ ಡ್ಯೂಟಿ ಟಾರ್ಗೆಟ್ ಮತ್ತೆ ಪೀಕ್ ಅವರ್ ಚಾರ್ಜಸ್ ಇದೆಲ್ಲ ತೋರಿಸ್ಬಿಟ್ಟು ಚಾಲಕರನ್ನ ಯಾಮರಿಸ್ತಾ ಇದಾರೆ. ನೀವು ಇದನ್ನೆಲ್ಲ ಬಿಟ್ಟು ಬನ್ನಿ ಸಾಕು, ಮೀಟರ್ ಆರಾಮಾಗಿ, ನಿಮ್ಗೆ ಮೋಸ ಇಲ್ಲ. ಕಿವಿಗೆ ಹಾಕಬೇಡಿ. ನಿಯತ್ತಿಂದ ಟೌನ್ ಅವ್ರು ಬಳಸ್ಬಿಟ್ಟು ಗೌರ್ಮೆಂಟ್ ರೇಟ್ ಅಲ್ಲಿ ಡ್ಯೂಟಿ ಮಾಡಿ ಸದಾ ಕಾಲಕ್ಕೆ ಅನ್ನ ಇರ್ತದೆ. ಇನ್ನೊಂದೇನ್ ಗೊತ್ತಾ ಸರ್, ಅವರು ಈಗ ನಾವು ಫೋನ್ ಮಾಡಿ 50 ಸಲ ಸರ್ ಕ್ಯಾಶ್ ಹೋಗಲ್ಲ ಮನೆ, ಸರ್ ಕ್ಯಾಶ್ ಹೋಗಲ್ಲ ಮನೆ ಅಂತ ಕೇಳ್ಬೇಕು. ನಮ್ಗೆ ಇದ್ರದ್ದು ಏನಿಲ್ವಲ್ಲ, ಉಣಿಸ್ಕೊ ಹತ್ಕೊ ಡ್ರಾಪ್ ಮಾಡಿ ಇಸ್ಕೊಂಡು ಹೋಗ್ತಾ ಇರೋದಿಲ್ವಲ್ಲ. ಒಳ್ಳೇದಲ್ವ ಇದು? ಕಸ್ಟಮರ್ ಖುಷಿ ಆಯ್ತಾರೆ. ಈ ಕಸ್ಟಮರ್ ಯಾವ್ದು ಬಿಜಿ ಸರ್ ಫೋನ್ ಮಾಡ್ಬಿಟ್ಟೆ, ಸರ್ ನಿಮ್ದು ಓಲಾ ಮನೆ ಕ್ಯಾಶ್ ಅಂದ್ರೆ ಅವ್ರಿಗೂ ಬೇಜಾರಿದೆ. ಅದು ಇದು ಹಂಗಿಲ್ವಲ್ಲ ಸರ್ ನಮ್ದು.
ಡಿಜಿಟಲ್ ವಾಲೆಟ್ ಗಿಲೆಟ್ ಅವು ಇವು ಏನು ಇಲ್ಲ, ಸೀದಾ 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 ಡೈರೆಕ್ಟ್. ಇವಾಗ ನನ್ಗೆ ವಿಷಯ ಇಲ್ಲ, ನಾನು ಓದು ಬರ ಗೊತ್ತಿಲ್ಲ, ನನಗೆ ಟೈಪ್ ಮಾಡಕ್ ಬರಲ್ಲ, ನನಗೆ ಅಪ್ಲಿಕೇಶನ್ ಬಳಸಕ್ ಆಗಲ್ಲ, ಏನ್ ಮಾಡೋದು? ಇದು ಆಫೀಸ್ ನಂಬರ್ ಇದೆ, ಯೂಸ್ ಮಾಡ್ಕೊಳ್ಳೋದು. ಅವ್ರಿಗೆ ಕೇಳಿ, ನಮ್ಮ ಹತ್ರ ಡ್ರೈವರ್ ಚಾಲಕನ ಕೇಳಿ ಹೆಂಗಿದೆ ಏನು. ಅಲ್ಲ, ಈ ಅಪ್ಲಿಕೇಶನ್ ನನ್ಗೆ ಓದಕ್ ಬರಲ್ಲ, ಬಳಸ್ಬೋದಾ ಅಂತ. ಬಳಸ್ಬೋದು, ಯಾಕೆ ಬೆಳ್ಸಕ್ಕಲ್ಲ? ಕಣ್ಣು ಮುಚ್ಕೊಂಡು ಆರಾಮಾಗಿ ಬೆಳೆಸ್ಬೋದು. ಇನ್ನು ಓಲಾ ಊಬರ್ ಎಲ್ಲ ಮಾಡಕ್ಕಾಗಿಲ್ಲ, ಇದು ಆರಾಮ ಮಾಡ್ಬೋದು ನಾವು. ಹೆಂಗಿದೆ ಸರ್ ಇದು? ತುಂಬಾ ಕಷ್ಟ ಇದೆಯಾ? ಕಷ್ಟ ಏನಿಲ್ಲ ಸರ್, ಒಂದ್ಸಲ ನೋಡ್ಕೊಂಡು ಹೋಗ್ಬೇಕು, ಕಷ್ಟ ಏನಿಲ್ಲ, ಯಾರು ಕಷ್ಟ ಬರಲ್ಲ. ಓಕೆ. ಕಸ್ಟಮರ್ ಬಂದಾಗ ಏನೋ ನಾವು ಲಾಗಿನ್ ಮಾಡ್ತೇವೆ, OTP ಹಾಕ್ಬೇಕು, ಇದು ಮಾಡ್ಬೇಕು, ಸೀನೇ ಇಲ್ಲ. ಹಮ್ಕೋದು ಇದು ಮಾಡ್ಕೊಂಡು ಆರಾಮ್ ಈಜಿ ಎಂತರೂ ಮಾಡ್ಬೋದು, ಇದು ಎಂತರೂ ಮಾಡ್ಬೋದು. ಮನೆ ಕೂತ್ಕೊಂಡು ಡ್ಯೂಟಿ ಮಾಡ್ಬೋದು ಆರಾಮಾಗಿದ್ದು. ಚೆನ್ನಾಗಿದೆ ಸರ್ ಆಪ್, ಸುಳ್ಳು ಹೇಳೋದು ಚೆನ್ನಾಗಿದೆ. ನಾನು ಸುಳ್ಳು ಹೇಳ್ದೆ, ನಾನು ಒಂದು 10 ಸಾವಿರ ಸಂಪಾದನೆ ಮಾಡಿದ್ದೀನಿ ಇವ್ರ ತಿಂಗಳಿಂದ. ನನಗೆ ಭಾರಿ ಇಷ್ಟ ಇದೆ, ನಾನು ಮಾಡ್ತಾ ಇದ್ದೀನಿ. ನಮ್ಮ ಚಾಲಕರಿಗೆ ಹೇಳೋದು ಒಂದೇ, ದಯವಿಟ್ಟು ಬಿಡಿ, ಇವೆಲ್ಲ ಬಿಟ್ಬಿಡಿ. ಓಲಾ ಊಬರ್ ರ್ಯಾಪಿಡ್ ನಮ್ಮ ಹತ್ರ ಎಲ್ಲ ಬಿಟ್ಟು ಬನ್ನಿ, ಚೆನ್ನಾಗಿದೆ, ಮಾಡಿ ನೆಮ್ಮದಿಯಾಗಿರ್ತೀರಿ. ದಿನ ಬೆಳಿಗ್ಗೆ ರಾತ್ರಿ ಎಲ್ಲ ವನವಾಸ ಸರ್. ಯಾಕೆಂದ್ರೆ ನಮಗೋಸ್ಕರ, ನಮ್ಮ ಮನೆ ಫ್ಯಾಮಿಲಿ. ಅಲ್ಲ, ಕಂಪ್ನಿಗೋಸ್ಕರ ಕಂಪ್ನಿಗೋಸ್ಕರ ಕಷ್ಟ ಬೀಳೋಣ. ಕಂಪ್ನಿ ಚೆನ್ನಾಗಿರ್ಬೇಕು, ನಾವು ಚೆನ್ನಾಗಿರ್ಬೇಕು. ಅಲ್ಲ, ಕಂಪ್ನಿ ಆಲ್ರೆಡಿ ಚೆನ್ನಾಗಿರ್ಬೇಕು ಅಂತ ಬಂದಿದೆ. ನೀವು ಕಂಪ್ನಿಗೋಸ್ಕರ ಕೆಲಸ ಮಾಡ್ಬೇಕು ಅಥವಾ ನಿಮ್ಗೋಸ್ಕರ ಕೆಲಸ ಮಾಡ್ಬೇಕು? ಸರ್, ಕಂಪ್ನಿಗೋಸ್ಕರ ಕೆಲಸ ಮಾಡ್ಬೇಕು, ನಮ್ಗೋಸ್ಕರ ಕೆಲಸ ಮಾಡ್ಬೇಕು. ನಮ್ಮ ಇಷ್ಟಪಟ್ಟು ಮಾಡ್ಬೇಕು, ಕಂಪ್ನಿನ ಚೆನ್ನಾಗಿ ಹೆಸರು ಮಾಡ್ಬೇಕು. ಕಂಪ್ನಿ ಹೆಸರು ಮಾಡ್ಬೇಕು, ನೀವು ದುಡ್ಡು ಮಾಡ್ಬೇಕು, ಹಂಗೇಳಿ. ಸರಿ ಸರ್, ಆಯ್ತು.